ಹಾಯ್, ನಮಸ್ಕಾರ ಎಲ್ರಿಗೂ. ನಮ್ಮ ಚಾನಲ್ನ ಹುಲಿಗಳಿಗೆ ಎಲ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ನೋಡಿ, ಈಗಾಗಲೇ ತುಂಬ ಲೇಟಾಗಿದೆ. ಸ್ವಲ್ಪ ಆಫೀಸಿಂದ ಬರೋದು ಲೇಟ್ ಆಯಿತು. ಅದಕ್ಕಾಗಿ ತರಗತಿಗಳನ್ನು ಆದಷ್ಟು ಬೇಗ ನಿಮಗೆ ಕೊಡೋದಕ್ಕೆ ಆಗಿಲ್ಲ. ಈಗ ಆಲ್ರೆಡಿ ಲೇಟ್ ಆಗಿರೋ ಕಾರಣದಿಂದಾಗಿ ಬೇಗ ತರಗತಿಯನ್ನು ಮುಗಿಸ್ಕೊಂಬಿಡೋಣ. ಏಪ್ರಿಲ್ 7 ಮತ್ತು 8 2 ದಿನದ ಒಂದು ಕರೆಂಟ್ ಅಫೇರ್ಸ್ ಇವತ್ತಿನ ತರಗತಿಯಲ್ಲಿ ನೋಡಬೇಕು. ನೋಡಿ, ಮೊದಲನೇ ಪ್ರಶ್ನೆ ಏನಿದೆ ಅಂತ ಅಂದರೆ, ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಹೊಸದಾಗಿ ವನ್ಯಜೀವಿ ಕಾರಿಡಾರ್ ಅಥವಾ ಸಂರಕ್ಷಣಾ ಪ್ರದೇಶವನ್ನು ಏಪ್ರಿಲ್ 8ರಂದು ಅಧಿಕೃತವಾಗಿ ಘೋಷಣೆ ಮಾಡಲಾಯಿತು ಅಂತ. ಅಂದರೆ ಈ ಒಂದು ಏಪ್ರಿಲ್ 8 ಎಂಬತಕ್ಕಂಥ ಪದವನ್ನು ತೆಗಿಬೇಕಿತ್ತು, ಆದರೆ ತೆಗೆದಿಲ್ಲ. ಯಾಕೆ ಅಂತ ಅಂದರೆ ಈ ರೀತಿಯಾಗಿ ನಿಮಗೆ ಪರೀಕ್ಷೆಯಲ್ಲಿ ಕೇಳೋದಿಲ್ಲ. ಯಾವ ರೀತಿ ಕೇಳ್ತಾರೆ ಹಾಗಾದರೆ? ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಹೊಸದಾಗಿ ವನ್ಯಜೀವಿ ಕಾರಿಡಾರನ್ನು ಇತ್ತೀಚೆಗೆ ಅಧಿಕೃತವಾಗಿ ಘೋಷಣೆ ಮಾಡಲಾಯಿತು ಅಂತ ಕೇಳ್ತಾರೆ. ಈ ರೀತಿಯಾಗಿ ಕೇಳ್ಬೋದು, ಆದರೆ ಇಲ್ಲಿ ಏಪ್ರಿಲ್ 8 ಅಂತ ಮೆನ್ಷನ್ ಇರೋದಿಲ್ಲ. ಬಟ್ ನಾನು ಹಾಕಿದ್ದೇನೆ, ಇವತ್ತು ಆಗಿದೆ. ಅದಕ್ಕಾಗಿ ಸ್ವಲ್ಪ ಮಾಹಿತಿ ಅವರಿಗೂ ಕೂಡ ಗೊತ್ತಿರಲಿ ಅಂತ ಹಾಕಿದ್ದೇನೆ. ಏನಪ್ಪ ಆಪ್ಷನ್ಸ್ ನೋಡಿ: ಶಿವಮೊಗ್ಗ, ಚಾಮರಾಜನಗರ, ಕೊಡಗು ಮತ್ತು ಉತ್ತರ ಕನ್ನಡ. ನೋಡಿ, ನಿಮಗೇನಾದರೂ ತರಗತಿಯನ್ನು ಕಂಪ್ಲೀಟಾಗಿ ನೋಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ಯಾರ್ಯಾರಿದ್ದೀರ, ನೀವು ಈ ರೀತಿಯಾಗಿ ನಾನು ಪ್ರಶ್ನೆಗಳನ್ನು ಹೇಳಿದಾಗ ಕಮೆಂಟ್ ಮಾಡೋದಕ್ಕೆ ಹೇಳಿರ್ತೇನೆ. ಥಂಬ್ನೇಲ್ ಕ್ವಶನ್ ಅಂದರೆ ಈ ಒಂದು ಮೇಯ್ನ್ ಕ್ವಶನ್ ಇದೆ, ಇದನ್ನು ಕಮೆಂಟ್ ಮಾಡೋದಕ್ಕೆ ಹೇಳ್ತೇನೆ. ತುಂಬ ವಿದ್ಯಾರ್ಥಿಗಳು ಕಮೆಂಟ್ ಮಾಡಲ್ಲ ಕಣ್ರಿ. ಸುಮ್ಮನೆ ಬರ್ತೀರಾ, ಸುಮ್ಮನೆ ಅರ್ಧ ನೋಡ್ತೀರಾ, ಕ್ಲಾಸ್ ನೋಡೋಣ ಬೇಡವಾ ಅನ್ನೋ ಥರ ನೋಡ್ತೀರಾ, ಹೋಗಿಬಿಡ್ತೀರಾ. ಕಮೆಂಟ್ ಮಾಡಲಿಲ್ಲ ಅಥವಾ ಕರೆಕ್ಟಾಗಿ ನೀವು ಕ್ಲಾಸನ್ನು ನೋಡಲಿಲ್ಲ ಅಂತಂದರೆ ನಿಮಗೆ ಯೂಸ್ ಆಗೋದಿಲ್ಲ. ಇವತ್ತಿನ ತರಗತಿ ಕೊನೆಯಲ್ಲಿ ಯಾವ ರೀತಿ ಇರುತ್ತೆ ಅಂತ ನೀವೇ ಹೇಳ್ತೀರಾ, ಎಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ನೀವೇ ಹೇಳ್ತೀರಾ. ಅದಕ್ಕಾಗಿ ಸಂಪೂರ್ಣವಾಗಿ ತರಗತಿಯನ್ನು ನೋಡಿ ಕಮೆಂಟ್ ಮಾಡು ಎಂದಾಗ ಕಮೆಂಟ್ ಮಾಡಿ. ಮತ್ತು ಇಲ್ಲಿ ಎಲ್ಲ ಪ್ರಶ್ನೆಗಳಿಗೆ ನಾನು ಏನು ಆನ್ಸರ್ನ ಅಥವಾ ಕ್ವಶನ್ಸ್ಗಳನ್ನು ಹೇಳ್ತೇನೆ. ಅದಕ್ಕೂ ಮುಂಚಿತವಾಗಿ ನೀವು ಕ್ವಶನ್ಸ್ ಓದ್ಬಿಟ್ಟು ನೀವು ಕಮೆಂಟ್ ಮಾಡ್ಬೇಕ್ರಿ. ಸುಮ್ಮನೆ ನೀವು ಕ್ಲಾಸ್ ಕೇಳಬೇಡವಾ ಅನ್ನೋ ಥರ ನೀವು ಕ್ಲಾಸ್ ಕೇಳಿದರೆ ಯೂಸ್ ಇಲ್ಲ. ಇವತ್ತಿನ ಏನು ಕಾಂಪಿಟೇಷನಲ್ಲಿ ಯಾವ ರೀತಿ ಓದ್ತಾ ಇದ್ದಾರೆ ಹುಡುಗರು ಎಂಬತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಇಲ್ಲಿ. ಅದಕ್ಕಾಗಿ ನಾವು ಏನು ಹೇಳ್ತೇವೆ ಅದನ್ನು ಮಾಡ್ಕೊಳ್ತಾ ಹೋದರೆ ನಿಮಗೂ ಕೂಡ ಒಂದಿನ ಸಕ್ಸಸ್ ಸಿಗುತ್ತೆ. ಆವಾಗ ನೀವೇ ಬಂದು ನಮಗೆ ಹೇಳ್ತೀರ. ಓಕೆ, ಈಗ ಡೈರೆಕ್ಟಾಗಿ ನಮ್ಮ ಒಂದು ಇವತ್ತಿನ ತರಗತಿಯನ್ನು ಶುರು ಮಾಡ್ಕೊಳ್ತಾ ಹೋಗೋಣ. ಅದಕ್ಕೂ ಮುಂಚೆ ಇದು ಪೊಲೀಸ್ ಪರೀಕ್ಷೆಗಾಗಿ ತರಗತಿಗಳನ್ನು ಶುರು ಮಾಡಿದ್ದೇನೆ. ಈಗಾಗಲೇ 5 ತರಗತಿಗಳನ್ನು ಅಪ್ಲೋಡ್ ಮಾಡಿದ್ದೇನೆ. ಇದನ್ನು ಯಾರು ಕೂಡ ನೋಡ್ತಾ ಇಲ್ಲ. ನೋಡಬೇಕ್ರಿ, ಇಂಥವೆಲ್ಲ ಕ್ಲಾಸಸ್ಗಳು, GK ತರಗತಿಗಳು ಇವೆಲ್ಲ ನೋಡಬೇಕು. ಓಕೆನಾ? ಈಗ ಡೈರೆಕ್ಟಾಗಿ ಮೇಯ್ನಾಗಿ ನಿಮಗೇನಾದರೂ ಪ್ರಚಲಿತ ಘಟನೆಗಳ PDF ಬೇಕು ಅಂತ ಅಂದರೆ ಪ್ರತಿ ತಿಂಗಳ PDFಗಳಿಗೆ 20 ರೂಪಾಯಿಗಳನ್ನು ನಾವು ಮಾಡಿರ್ತೇವೆ ಅಥವಾ ಅಮೌಂಟನ್ನ ಫಿಕ್ಸ್ ಮಾಡಿದ್ದೇವೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಸ್ಕ್ಯಾನರ್ ಮುಖಾಂತರ ನೀವು ಅಮೌಂಟನ್ನ ಸೆಂಡ್ ಮಾಡ್ಬೋದು. 1 ತಿಂಗಳ PDFಗಳಿಗಾಗಿ 20 ರೂಪಾಯಿ ಸೆಂಡ್ ಮಾಡಬೇಕು. ಕಳೆದ 6 ತಿಂಗಳ PDF ಬೇಕು ಅಂತಂದರೆ 60 ರೂಪಾಯಿಗಳನ್ನು ಸೆಂಡ್ ಮಾಡಿ. ಅದೇ 12 ತಿಂಗಳ PDF ಬೇಕು ಅಂತಂದರೆ 100 ರೂಪಾಯಿಗಳನ್ನು ಸೆಂಡ್ ಮಾಡಿ ನೀವು PDFನ್ನು ಪಡ್ಕೋಬೋದು. ಓಕೆನಾ? ಈಗ ಡೈರೆಕ್ಟಾಗಿ ಪ್ರಶ್ನೆಗೆ ಬಂದ್ಬಿಡೋಣ. ಈ ಒಂದು ಅಂದರೆ ನೆಕ್ಸ್ಟ್ ಇನ್ನೊಂದು ಪೊಲೀಸ್ ಕಾನ್ಸ್ಟೇಬಲ್ ಏನು GK ತರಗತಿ ನಡೀತದೆ, ಇದರಲ್ಲಿ ಹಿಸ್ಟ್ರಿ ಕ್ಲಾಸ್ ನಡೀತದೆ. ಈಗ ಹಿಸ್ಟ್ರಿ ಸಂಪೂರ್ಣವಾಗಿ ಏನ್ಸಿಯಂಟ್ ಹಿಸ್ಟ್ರಿ ಅಥವಾ ಪ್ರಾಚೀನ ಭಾರತದ ಇತಿಹಾಸದ ಬಗ್ಗೆ PDF ಬೇಕು ಅಂತಾರೆ. ಈ ಒಂದು PDFಲ್ಲಿ ನಿಮಗೆ ಸಂಪೂರ್ಣ ಪ್ರಾಚೀನ ಭಾರತದ ಇತಿಹಾಸದ ಪ್ರಶ್ನೆಗಳು ದೊರಕ್ತವೆ. ಅಮೌಂಟ್ ನಾವು 89 ರೂಪಾಯಿಗಳನ್ನು ಇಟ್ಟಿದ್ದೇವೆ. ಓಕೆನಾ? ಇದನ್ನು ಕೂಡ ಸೇಮ್ ಸ್ಕ್ಯಾನರ್ ಕೊಟ್ಟಿದ್ದೇವೆ. ಪೇ ಮಾಡಿ ನೀವು ಸ್ಕ್ರೀನ್ಶಾಟನ್ನು udyogjeevan12@gmail.comಗೆ ನೀವು ಕಳಿಸಿದರೆ ನಿಮಗೆ PDF ಸಿಗ್ತದೆ. ಓಕೆನಾ? ಡೈರೆಕ್ಟಾಗಿ ಈಗ ಬರೋಣ. ಮೊದಲನೇ ಪ್ರಶ್ನೆ ನೋಡಿ, ಏಪ್ರಿಲ್ 2026ರಲ್ಲಿ ಲಡಾಖ್ನಲ್ಲಿ ನೋಡಿ, ಎಲ್ಲಪ್ಪ ಅಂತಂದರೆ ಲಡಾಖ್ ಮಿಷನ್ ಮಿತ್ರ ಅಂತ. ನೋಡಿ, ಮಿಷನ್ ಮಿತ್ರ ಅನ್ನು ಯಾವ ಸಂಸ್ಥೆಯು ಪ್ರಾರಂಭ ಮಾಡಿತು ಅಂತ. ಆಪ್ಷನ್ಸ್ ನೋಡಿ: DRDO, ISRO, HAL ಮತ್ತು ಭೂವಿಜ್ಞಾನ ಸಚಿವಾಲಯ ಅಂತ 4 ಆಪ್ಷನ್ಸ್ಗಳನ್ನು ಕೊಟ್ಬಿಟ್ಟಿದ್ದಾರೆ. ಮಿಷನ್ ಮಿತ್ರ ಅಂತ ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ ನಾನು ಹೆಚ್ಚಿನ ಮಾಹಿತಿಗಳನ್ನು ಈಗ ಕೊಡ್ತಾ ಹೋಗ್ತೇನೆ. ನೋಡಿ, ಸರಿಯಾದ ಉತ್ತರವನ್ನು ನೋಡ್ಕೊಂಬಿಡೋಣ. ಮೊದಲನೇದಾಗಿ ಆಪ್ಷನ್ ಬಿ, ISRO ಈ ಒಂದು ಮಿಷನ್ ಮಿತ್ರ ಎಂಬತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇತ್ತೀಚೆಗೆ ಲಡಾಖ್ನಲ್ಲಿ ಪ್ರಾರಂಭ ಮಾಡಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಮಾಹಿತಿಗಳನ್ನು ಕೊಟ್ಟಿದ್ದೇನೆ ನೋಡಿ. ವಿದ್ಯಾರ್ಥಿಗಳೇ, ಏನು ನಾನು ಬ್ಯಾಕ್ಗ್ರೌಂಡ್ ಇವತ್ತು ವೈಟ್ ಇಟ್ಟಿದ್ದೇನೆ. ನಾನು ಹಿಂದಿನ ತರಗತಿಗಳಲ್ಲಿ ಎಲ್ಲ ಕಡೆ ನಾನು ಬ್ಲಾಕ್ ಇಟ್ಟಿದ್ದೆ. ಕೆಲವು ವಿದ್ಯಾರ್ಥಿಗಳು ಹೇಳ್ತಾಯಿದ್ರು ಕಣ್ಣಿಗೆ ಕುಕ್ಕತ್ತೆ ಸರ್ ಸ್ವಲ್ಪ ಇಲ್ಲಿ, ಅಂದರೆ ನಮಗೆ ಐ ಸ್ಟ್ರೈನ್ ಆಗುತ್ತೆ ಬ್ಲಾಕ್ ಕಲರ್ ನೋಡಿದರೆ, ಅದಕ್ಕಾಗಿ ಸ್ವಲ್ಪ ಚೇಂಜ್ ಮಾಡಿ ಅಂತ ಹೇಳಿದರು ಕೆಲವು ವಿದ್ಯಾರ್ಥಿಗಳು. ಅದಕ್ಕಾಗಿ ವೈಟ್ ಇಟ್ಟಿದ್ದೇನೆ. ನಿಮಗೇನಾದರೂ ವೈಟೇ ಬೇಕು ಅಂತ ಅಂದರೆ ನೀವು ನಮಗೆ ಹೇಳ್ಬೋದು ಅಥವಾ ಕಮೆಂಟ್ ಮಾಡ್ಬೋದು. ಒಬ್ಬ ವಿದ್ಯಾರ್ಥಿ ಕಮೆಂಟ್ ಮಾಡಿದರೂ ಕೂಡ ನಮಗೆ ಗೊತ್ತಾಗ್ತದೆ. ನಿಮ್ಮ ಚಾನಲು, ನೀವು ತರಗತಿನ ನೋಡ್ತಿರೋದು, ನಿಮಗಾಗಿ ಮಾಡ್ತಿರೋದು. ಅದಕ್ಕಾಗಿ ನೀವು ಯಾವ ರೀತಿ ಹೇಳ್ತೀರೋ ಆ ರೀತಿ ಮಾಡ್ತೀವ್ರಿ ನಾವು. ಅದಕ್ಕಾಗಿ ಇದನ್ನು ಯೂಸ್ ಮಾಡ್ಕೊಳ್ಳಿ. ಓಕೆನಾ? ನೆಕ್ಸ್ಟ್ ನೋಡಿ, ಮೊದಲನೇ ಒಂದು ಪಾಯಿಂಟ್ ಏನಿದೆ, ಏನು ಮಿಷನ್ ಮಿತ್ರ ಎಂಬತಕ್ಕಂಥದ್ದನ್ನು ISRO ಏನಿದೆ ಅಥವಾ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್ ಅಂತ ಕರೀತಾರೆ.
ಇದು ಲಡಾಖ್ನ ಲೇಹ್ ಎಂಬತಕ್ಕಂಥ ಪ್ರದೇಶದಲ್ಲಿ ನಡೆಸುತ್ತಿರುವ ವಿಶೇಷ ಅಧ್ಯಯನ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು 2ನೇ ಪಾಯಿಂಟ್ ನೋಡ್ಬೋದು, ಗಗನಯಾನ ಯೋಜನೆಯ ಭಾಗವಾಗಿ ಗಗನಯಾನಿಗಳು ಬಾಹ್ಯಾಕಾಶದಲ್ಲಿ ಅನುಭವಿಸುವ ಮಾನಸಿಕ ಒತ್ತಡ ಆಗಿರ್ಬೋದು, ನೆಕ್ಸ್ಟು ಇಲ್ಲಿ ಒಂಟಿತನ ಆಗಿರ್ಬೋದು, ಮತ್ತು ಭೂಮಿಯ ಮೇಲೆ ಪರೀಕ್ಷಿಸುವುದು ಇದರ ಉದ್ದೇಶ ಆಗಿದೆ. ಅಂದರೆ ಬಾಹ್ಯಾಕಾಶಕ್ಕೆ ಹೋದಾಗ ಮಾನವ ಇರ್ತಾನೆ, ಬರೀ ಒಬ್ಬನೇ ಇರ್ತಾನೆ ಅಲ್ಲಿ, ಅದಕ್ಕಾಗಿ ಇಲ್ಲೇ ಒಂಟಿತನ ಆಗಿರ್ಬೋದು, ಮತ್ತು ಇಲ್ಲಿ ಬಾಹ್ಯಾಕಾಶದಲ್ಲಿ ಮಾನಸಿಕ ಒತ್ತಡ ಪ್ರೆಷರ್ ಇರುತ್ತೆ, ಅದನ್ನು ಹ್ಯಾಂಡಲ್ ಮಾಡೋದು ಯಾವ ರೀತಿ ಅಂತ ಹೇಳ್ಕೊಡೋದಕ್ಕೆ ಮಿಷನ್ ಮಿತ್ರ ಎಂಬತಕ್ಕಂಥದ್ದನ್ನು ಲಡಾಖ್ನಲ್ಲಿ ಇಲ್ಲಿ ವಿಶೇಷ ಅಧ್ಯಯನ ಮಾಡ್ತಿದ್ದಾರೆ. ಓಕೆನಾ. ನೋಡಿ 3ನೇ ಪಾಯಿಂಟ್ ನೋಡಿ, ಲಡಾಖ್ನ ಕಡಿಮೆ ಆಮ್ಲಜನಕ ಮತ್ತು ವಿಪರೀತ ಚಳಿ ಬಾಹ್ಯಾಕಾಶದ ಪರಿಸರಕ್ಕೆ ಹೋಲುತ್ತೆ, ಅದಕ್ಕಾಗಿ ಇದನ್ನು ಲಡಾಖ್ನಲ್ಲಿ ಮಾಡ್ತಿದ್ದಾರೆ ಮಿಷನ್ ಮಿತ್ರ ಎಂಬತಕ್ಕಂಥ ಯೋಜನೆಯನ್ನು. ನೆಕ್ಸ್ಟು 4ನೇದು ನೋಡಿ, ಮಾನವನ ನಡವಳಿಕೆ ಮತ್ತು ಗುಂಪು ಚಟುವಟಿಕೆಗಳ ಮೇಲೆ ಈ ಒಂದು ಪರಿಸರ ಹೇಗೆ ಪರಿಣಾಮ ಬೀರುತ್ತೆ ಎಂಬತಕ್ಕಂಥದ್ದನ್ನು ಇಲ್ಲಿ ಸಂಶೋಧನೆಯನ್ನು ಮಾಡ್ತೇವೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೋಡಿ ಮಿಷನ್ ಮಿತ್ರ ಎಂಬತಕ್ಕಂಥ ಒಂದು ಯೋಜನೆ. ನೋಡಿ ನೀವು ಕೇಳಬಹುದು, ಮಿಷನ್ ಮಿತ್ರ ಯೋಜನೆ ಯಾವುದಕ್ಕೆ ಸಂಬಂಧ ಹೊಂದಿದೆ ಅಂತ ಕೇಳಿದ್ರೆ ನೀವು ಏನೂ ಗೊತ್ತೇ ಇರೋದಿಲ್ಲ, ಈ ಯೋಜನೆ ಎಲ್ಲಿಂದ ಬಂತು ಅಂತಲೂ ಗೊತ್ತಾಗಲ್ಲ. ಆದರೂ ನಾವು ಇಲ್ಲಿ ಫಿಲ್ ಮಾಡಿದ್ದೇವೆ, ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟು 2ನೇ ಪ್ರಶ್ನೆ ನೋಡಿ, ನೀತಿ ಆಯೋಗದ ಅಟಲ್ ಇನೋವೇಷನ್ ಮಿಷನ್ ಅಂತ ಅಟಲ್ ಟಿಂಕರಿಂಗ್ ಲ್ಯಾಬ್ಸ್ ಅಂತ ಕೊಟ್ಟಿದ್ದಾರೆ. ATL ಸಾರಥಿ ಮತ್ತು ಮೆಂಟರ್ ಇಂಡಿಯಾ ಅಕಾಡೆಮಿ ಅಂತ. ನೋಡಿ ನೀತಿ ಆಯೋಗದ ಅಟಲ್ ಇನೋವೇಷನ್ ಮಿಷನ್ AIM ಅಂತ ಕರಿತೇವೆ. ಈ ಒಂದು ಮಿಷನ್ ಅಂಡರ್ನಲ್ಲಿ ಮಿಷನ್ನ ಒಂದು ಕೆಳಗಡೆ ATL ಸಾರಥಿ ಅಂತ ಅಥವಾ ಅಟಲ್ ಟಿಂಕರಿಂಗ್ ಲ್ಯಾಬ್ಸ್ ಅಂತ ಕರಿತೇವೆ. ಈ ಒಂದು ATL ಸಾರಥಿ ಮತ್ತು ಮೆಂಟರ್ ಇಂಡಿಯಾ ಅಕಾಡೆಮಿ ಇದನ್ನು ಯಾವ ನಗರದಲ್ಲಿ ಪ್ರಾರಂಭ ಮಾಡಿತು ಅಂತ ಕೇಳಿದ್ದಾರೆ. ನೋಡಿ ಬೆಂಗಳೂರು, ಹೈದರಾಬಾದ್, ಪುಣೆ ಮತ್ತು ಚೆನ್ನೈ ಅಂತ ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರವನ್ನು ನಾವು ಈಗ ನೋಡ್ಕೊಳ್ತಾ ಹೋಗೋಣ. ಯಾವುದಪ್ಪ ಸರಿಯಾದ ಉತ್ತರ ಅಂದರೆ ಹೈದರಾಬಾದ್. ನೋಡಿ ATL ಸಾರಥಿ ಮತ್ತು ಹೈದರಾಬಾದ್ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಅಟಲ್ ಟಿಂಕರಿಂಗ್ ಲ್ಯಾಬ್ಸ್ ಇದರ ಒಂದು ಕಾರ್ಯಕ್ಷಮತೆಯನ್ನು ಹೆಚ್ಚಳ ಮಾಡಲು ಇದನ್ನು ಈಗ ಪ್ರಾರಂಭ ಮಾಡಿದ್ದಾರೆ. ಎಲ್ಲಪ್ಪ ಪ್ರಾರಂಭ ಮಾಡಿದ್ದಾರೆ? ಹೈದರಾಬಾದ್ನಲ್ಲಿ ಪ್ರಾರಂಭ ಮಾಡಿದ್ದಾರೆ. ನೆಕ್ಸ್ಟು ಶಾಲಾ ವಿದ್ಯಾರ್ಥಿಗಳಲ್ಲಿ ನಾವೀನ್ಯತೆ ಮತ್ತು ಸಂಶೋಧನಾ ಮನೋಭಾವ ಬೆಳೆಸುವುದು ಇದರ ಒಂದು ಉದ್ದೇಶ ಆಗಿದೆ. ನೋಡಿ ವಿದ್ಯಾರ್ಥಿಗಳಲ್ಲಿ ನಾವೀನ್ಯತೆ ಅಥವಾ ನಮಗೆ ಹೊಸತನ್ನು ಏನಾದರೂ ಕಲಿಬೇಕು ಎಂಬತಕ್ಕಂಥ ಒಂದು ನಾವೀನ್ಯತೆ ಆಗಿರ್ಬೋದು, ಕಾರ್ಯಕ್ಷಮತೆ ಆಗಿರ್ಬೋದು, ಇದನ್ನು ಹೆಚ್ಚಳ ಮಾಡೋದಕ್ಕೆ ಇದನ್ನು ಪ್ರಾರಂಭ ಮಾಡಿದ್ದಾರೆ. ಓಕೆನಾ. ನೆಕ್ಸ್ಟ್ ಇಲ್ಲಿ ಮೆಂಟರ್ ಇಂಡಿಯಾ ಅಕಾಡೆಮಿ ಮೂಲಕ ಶಿಕ್ಷಕರಿಗೆ ತರಬೇತಿ ನೀಡಲಾಗ್ತದೆ. ನೋಡಿ ATL ಸಾರಥಿ ಮತ್ತು ಮೆಂಟರ್ ಇಂಡಿಯಾ ಅಕಾಡೆಮಿ. ಮೆಂಟರ್ ಅಂತ ಅಂದರೆ ಯಾರು? ನಮಗೆ ಪಾಠ ಹೇಳ್ಕೊಡೋರು, ನಮಗೆ ಎಜುಕೇಟರ್ ಅಂತ ಕರೀತಾರೆ. ಅಂಥ ಮೆಂಟರ್ಗಳಿಗೆ, ಶಿಕ್ಷಕರಿಗೆ ಮೆಂಟರ್ ಇಂಡಿಯಾ ಅಕಾಡೆಮಿ ಮೂಲಕ ಶಿಕ್ಷಕರಿಗೆ ತರಬೇತಿಯನ್ನು ನೀಡಲಾಗ್ತದೆ. ಓಕೆನಾ. ನಾನು ಹೇಳ್ತಾ ಇರೋದು ಅರ್ಥ ಆಗ್ತಿದೆನಾ? ಆಗ್ತಾ ಇರಬೇಕು ನಿಮಗೆ. ಅರ್ಥ ಆಯಿತು ಅಂತಂದರೆ ಈಗ ಒಂದು ಥಮ್ಸಪ್ ಬಟನ್ ಇದೆ, ಥಮ್ಸಪ್ ಬಟನ್ನ ಲೈಕ್ ಮಾಡಿ. ಓಕೆನಾ. ನೆಕ್ಸ್ಟು 4ನೇ ಪಾಯಿಂಟ್ ನೋಡಿ, ಹೈದರಾಬಾದನ್ನು ತಂತ್ರಜ್ಞಾನದ ಕೇಂದ್ರವನ್ನಾಗಿ ಬಳಸಿಕೊಂಡು ದಕ್ಷಿಣ ಭಾರತದಲ್ಲಿ ಈ ಯೋಜನೆಯನ್ನು ವಿಸ್ತರಣೆ ಮಾಡ್ತಾ ಇದ್ದಾರೆ ಅಂತ ಕೊಟ್ಟಿದ್ದಾರೆ. ನೀತಿ ಆಯೋಗ ಏನಿದೆ ಇದನ್ನು ಮೇಲ್ವಿಚಾರಣೆ ಮಾಡುತ್ತೆ. ನೋಡಿ ATL ಸಾರಥಿ ಮತ್ತು ಮೆಂಟರ್ ಇಂಡಿಯಾ ಅಕಾಡೆಮಿ ಏನು ಇದು ನಡೀತಾ ಇದೆ ಅದನ್ನು ನೀತಿ ಆಯೋಗ ಮೇಲ್ವಿಚಾರಣೆ ಮಾಡುತ್ತೆ. ನೆಕ್ಸ್ಟ್ 3ನೇ ಪ್ರಶ್ನೆ ನೋಡೋಣ. ಇತ್ತೀಚೆಗೆ ಭೂ ಸಂಪನ್ಮೂಲ ಇಲಾಖೆಯ ಕಾರ್ಯದರ್ಶಿಯಾಗಿ ಅಧಿಕಾರ ವಹಿಸಿಕೊಂಡವರು ಯಾರು ಅಂತ ಕೊಟ್ಟಿದ್ದಾರೆ. ಭೂ ಸಂಪನ್ಮೂಲ ಇಲಾಖೆಯ ಕಾರ್ಯದರ್ಶಿ ಅಂತ. ತುಂಬ ಇಂಪಾರ್ಟೆಂಟ್ ಕಂಟ್ರಿ. ಇಂಥ ಪ್ರಶ್ನೆಗಳು ಡೈರೆಕ್ಟಾಗಿ ಕೇಳಿಬಿಡ್ತಾರೆ, ನಿಮಗೆ ಗೊತ್ತೇ ಇರೋದಿಲ್ಲ ಇಂಥ ಪ್ರಶ್ನೆಗಳು ಬರ್ತವೆ ಅಂತ. ಭೂ ಸಂಪನ್ಮೂಲ ಇಲಾಖೆಯ ಕಾರ್ಯದರ್ಶಿ ನೋಡಿ ನರೇಂದ್ರ ಭೂಷಣ್, ತುಷಾರ್ ಮೆಹ್ತಾ, S ಸೋಮನಾಥ್ ಮತ್ತು ರಾಜೀವ್ ಗೌಬಾ ಅಂತ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳಿಗೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಇಲ್ಲಿ ನರೇಂದ್ರ ಭೂಷಣ್ ಎಂಬತಕ್ಕಂಥವ್ರು. ನರೇಂದ್ರ ಭೂಷಣ್ ಎಂಬತಕ್ಕಂಥವ್ರು ಏನಿದ್ದಾರೆ ಭೂ ಸಂಪನ್ಮೂಲ ಇಲಾಖೆಯ ಒಂದು ಕಾರ್ಯದರ್ಶಿಯಾಗಿ ಇತ್ತೀಚೆಗೆ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಕೊಡ್ತೇನೆ, ನೋಡ್ಕೊಳ್ತಾ ಹೋಗೋಣವಂತೆ. ನೋಡಿ ನರೇಂದ್ರ ಭೂಷಣ್ ಭೂ ಸಂಪನ್ಮೂಲ ಕಾರ್ಯದರ್ಶಿ ಅಂತ. ಇವರು ಭಾರತೀಯ ಆಡಳಿತ ಸೇವೆಯ IAS ಹಿರಿಯ ಅಧಿಕಾರಿಯಾಗಿರ್ತಾರೆ. ಭೂ ದಾಖಲೆಗಳ ಡಿಜಿಟಲೀಕರಣ ಮತ್ತು ಆಧುನೀಕರಣ ಇವರ ಒಂದು ಪ್ರಮುಖ ಜವಾಬ್ದಾರಿ ಅಂತ ಕೊಟ್ಟಿದ್ದಾರೆ. ಸ್ವಾಮಿತ್ವ ಯೋಜನೆಯನ್ನು ಜಾರಿಗೊಳಿಸುವಲ್ಲಿ ಇವರ ಪಾತ್ರ ದೊಡ್ಡದಿದೆ ಅಂತ ಕೊಟ್ಟಿದ್ದಾರೆ. ಭೂಸಾರ ಮತ್ತು ಭೂ ಬಳಕೆ ಯೋಜನೆಗಳನ್ನು ರೂಪಿಸುವ ಇಲಾಖೆ ಈ ಒಂದು ಇಲಾಖೆ ಅಂತ ಕೊಟ್ಟಿದ್ದಾರೆ. ನಿಮಗೇನು ಇಲ್ಲ, ಇಂಪಾರ್ಟೆಂಟ್ ಏನಿಲ್ಲ, ಮೇಯ್ನ್ ಗೊತ್ತಿರಬೇಕು. ಭೂ ಸಂಪನ್ಮೂಲ ಇಲಾಖೆಯ ನೂತನ ಕಾರ್ಯದರ್ಶಿಯಾಗಿ ಯಾರು ಏನು ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ ಅಂತ ನರೇಂದ್ರ ಭೂಷಣ್ ಅವರು ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ಓಕೆನಾ. ಓಕೆ, ಮುಂದಿನ ಪ್ರಶ್ನೆ ನೋಡಿ. 2026ರ ವಿಶ್ವ ಆರೋಗ್ಯ ದಿನ. ಪ್ರತಿ ವರ್ಷ ನಾವು ಏಪ್ರಿಲ್ 7ನೇ ತಾರೀಕಿನಂದು ಏನಪ್ಪ ಆಚರಣೆಯನ್ನು ಮಾಡ್ತೇವೆ? ವಿಶ್ವ ಆರೋಗ್ಯ ದಿನವನ್ನಾಗಿ ನಾವು ಆಚರಣೆಯನ್ನು ಮಾಡ್ತೇವೆ. ಇದರ ಅಂಗವಾಗಿ ಯಾವ ಭಾರತೀಯ ನಗರವನ್ನು ಹೆಲ್ತ್ ಟೆಕ್ ಹಬ್ ಇಂಡಿಯಾ ಎಂದು ಘೋಷಣೆ ಮಾಡಲಾಗಿದೆ ಅಂತ. ನೋಡಿ ತುಂಬ ಇಂಪಾರ್ಟೆಂಟ್ ಇದು. ಹೆಲ್ತ್ ಟೆಕ್ ಹಬ್ ಆಫ್ ಇಂಡಿಯಾ ಅಂತ ಘೋಷಣೆ ಮಾಡಿದ್ದಾರೆ ಅಂತ. ಹೈದರಾಬಾದ್, ನವದೆಹಲಿ, ಬೆಂಗಳೂರು, ಪುಣೆ ಅಂತ ಕೊಟ್ಟಿದ್ದಾರೆ. ಆನ್ಸರ್ ಮಾಡಬೇಕ್ರಿ ಇಂಥವೆಲ್ಲ ಕ್ವಶನ್ಸ್ಗಳಿಗೆ. ಕಮೆಂಟ್ ಮಾಡಬೇಕು ನೀವು.
ನೋಡಿ ಇದಕ್ಕೆ ಸಂಬಂಧಪಟ್ಟಂತೆ ಸರಿಯಾದ ಉತ್ತರ ನೋಡಿ ಬೆಂಗಳೂರು. ನೋಡಿ ಇದರ ಒಂದು ಸ್ಥಾಪನೆ ಮತ್ತು ಹಿನ್ನೆಲೆಯನ್ನು ನೋಡೋಣ. ಈ ಒಂದು ಹೆಲ್ತ್ ಟೆಕ್ ಹಬ್ ಆಫ್ ಇಂಡಿಯಾ ಅಂತ ನೋಡಿ, ಪ್ರತಿ ವರ್ಷ ಏಪ್ರಿಲ್ 7ನೇ ತಾರೀಕಿನಂದು ವಿಶ್ವ ಆರೋಗ್ಯ ದಿನವನ್ನು ನಾವು ಆಚರಣೆಯನ್ನು ಮಾಡ್ತೇವೆ. 1948ರಲ್ಲಿ ಇದೇ ದಿನದಂದು ವಿಶ್ವ ಆರೋಗ್ಯ ಸಂಸ್ಥೆ ಸ್ಥಾಪನೆ ಆಯಿತು. ಯಾಕಪ್ಪ ಈ ವಿಶ್ವ ಆರೋಗ್ಯ ದಿನವನ್ನು ಆಚರಣೆಯನ್ನು ಮಾಡ್ತೇವೆ ಅಂತ ಅಂದರೆ, ವಿಶ್ವ ಆರೋಗ್ಯ ಸಂಸ್ಥೆ ಏನಿದೆ WHO ಅಂತ ಕರಿತೇವೆ, ಇದು ಸ್ಥಾಪನೆ ಆಗಿದ್ದು ಯಾವತ್ತು? ಏಪ್ರಿಲ್ 7ನೇ ತಾರೀಕಿನಂದು ಆವಾಗ ಸ್ಥಾಪನೆ ಆಯಿತು. ಈ ದಿನದ ಆಚರಣೆಯು 1950ರಿಂದ ಜಾರಿಗೆ ಬಂದಿತು ಅಂತ. ನೋಡಿ, ವಿಶ್ವ ಆರೋಗ್ಯ ದಿನಕ್ಕೆ ಸಂಬಂಧಪಟ್ಟಂತೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಕೊಟ್ಟುಬಿಟ್ಟು ಇದರ ಬಗ್ಗೆ ಫ್ಯಾಕ್ಟ್ಸ್ಗಳನ್ನು ಕೊಟ್ಬಿಡ್ಬೋದು. ಪ್ರಥಮ ಬಾರಿಗೆ ವಿಶ್ವ ಆರೋಗ್ಯ ದಿನವನ್ನು 1950ರಿಂದ ಶುರು ಮಾಡಲಾಯಿತು ಅಂತ ಕೇಳ್ತಾರೆ. ಕೇಳಲ್ಲ ಅಂತ ಏನೂ ಇಲ್ಲ, ಪಕ್ಕಾ ಕೇಳ್ತಾರೆ, ಅದಕ್ಕಾಗಿ ಕೊಟ್ಟಿದ್ದೇನೆ, ನೋಡ್ಕೊಳ್ಳಿ. ನೆಕ್ಸ್ಟು 2ನೇ ಪಾಯಿಂಟ್ ನೋಡಿ, ಜಾಗತಿಕ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸುವುದು ಮತ್ತು ಪ್ರಪಂಚದಾದ್ಯಂತ ಜನರಿಗೆ ಸಮಾನವಾದ ಆರೋಗ್ಯ ಸೌಲಭ್ಯಗಳು ಸಿಗುವಂತೆ ಮಾಡುವುದು ಇದರ ಒಂದು ಪ್ರಮುಖ ಗುರಿ ಆಗಿದೆ ಅಂತ. ಓಕೆನಾ. ನೆಕ್ಸ್ಟು 3ನೇದು ನೋಡಿ, ಥೀಮ್ ನೋಡಿ, ಪ್ರತಿ ವರ್ಷ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಒಂದು ನಿರ್ದಿಷ್ಟ ವಿಷಯ ಅಥವಾ ಧ್ಯೇಯವಾಕ್ಯದೊಂದಿಗೆ ಈ ಒಂದು ದಿನವನ್ನು ಆಚರಣೆಯನ್ನು ಮಾಡುತ್ತೆ. 2026ರ ಧ್ಯೇಯವಾಕ್ಯ ಏನಂತ ಕೇಳಿದರೆ, ಜಾಗತಿಕ ಆರೋಗ್ಯ ತುರ್ತು ಪರಿಸ್ಥಿತಿಗಳು ಮತ್ತು ಡಿಜಿಟಲ್ ಆರೋಗ್ಯದ ಮೇಲಿನ ಸುಧಾರಣೆಗಳ ಮೇಲೆ ಕೇಂದ್ರೀಕರಿಸಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. 4ನೇ ಪಾಯಿಂಟ್ ನೋಡ್ಬೋದು, ಈ ದಿನದ ಮೂಲಕ WHO ಏನಿದೆ ಪೋಲಿಯೋ ನಿರ್ಮೂಲನೆ, ಸಾಂಕ್ರಾಮಿಕ ರೋಗಗಳ ತಡೆಗಟ್ಟುವಿಕೆ ಮತ್ತು ಮಾನಸಿಕ ಆರೋಗ್ಯದಂತಹ ಪ್ರಮುಖ ವಿಷಯಗಳನ್ನು ಜಾಗತಿಕ ಮಟ್ಟದಲ್ಲಿ ಚರ್ಚೆಯನ್ನು ತೆಗೆದುಕೊಂಡು ಬರುತ್ತೆ. 4ನೇ ಪಾಯಿಂಟ್ ನೋಡಿ, ಸಾರ್ವತ್ರಿಕ ರಕ್ಷಣೆ ಅಂತ ಕೊಟ್ಟಿದ್ದಾರೆ. ವಿಶ್ವ ಆರೋಗ್ಯ ದಿನದ ಪ್ರಮುಖ ಸಂದೇಶ ಏನಪ್ಪ ಅಂದರೆ ಸಾರ್ವತ್ರಿಕ ಆರೋಗ್ಯ ರಕ್ಷಣೆ. ಹಾಗಂದರೆ ಏನು? ಯಾವುದೇ ವ್ಯಕ್ತಿ ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗದೆ ತನಗೆ ಅಗತ್ಯವಿರ್ತಕ್ಕಂಥ ಗುಣಮಟ್ಟದ ಆರೋಗ್ಯ ಸೇವೆಗಳನ್ನು ಪಡೆಯುವಂತೆ ಆಗಬೇಕು ಅಂತ. ಓಕೆನಾ. ಈ ಒಂದು ಸ್ಲೈಡ್ನಲ್ಲಿ ಮೇಯ್ನ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗೊತ್ತಾದ್ವಾ? ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ, ಮುಂದಿನ ಪ್ರಶ್ನೆ ಏನಿದೆ, ಇತ್ತೀಚೆಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ತನ್ನ ಹಣಕಾಸು ನೀತಿ ಸಮಿತಿ, ಮಾನಿಟರಿ ಪಾಲಿಸಿ ಕಮಿಟಿ ಅಂತ ಕರಿತೇವೆ, ಈ ಒಂದು ಸಭೆಯಲ್ಲಿ ರಿಪೋ ದರವನ್ನು ಎಷ್ಟಕ್ಕೆ ಸ್ಥಿರವಾಗಿರಿಸಿದೆ ಅಥವಾ ರಿಪೋ ರೇಟ್ ಎಷ್ಟು ಇದೆ ಇವಾಗ ಪ್ರೆಸೆಂಟಾಗಿ ಅಂತ ಕೇಳಿದ್ದಾರೆ. ನೋಡಿ, ಸರಿಯಾದ ಉತ್ತರ ಏನಪ್ಪ ಅಂದರೆ ಆಪ್ಷನ್ ಬಿ 6.5% ಅಂತ. ನೋಡಿ, ಏನು ಮಾನಿಟರಿ ಪಾಲಿಸಿ ಕಮಿಟಿ ಏನಿದೆ ಇದರ ಸ್ಥಾಪನೆ ಆಗಿದ್ದು ಯಾವಾಗಪ್ಪ ಅಂತ ಅಂದರೆ 2016. ಈ ಒಂದು RBI ಕಾಯ್ದೆ 1934ರ ತಿದ್ದುಪಡಿ ಮೂಲಕ ಈ ಒಂದು 2016ರಲ್ಲಿ ಮಾನಿಟರಿ ಪಾಲಿಸಿ ಕಮಿಟಿನ ತೆಗೆದುಕೊಂಡು ಬರ್ತಾರೆ. ಓಕೆನಾ. ರಚನೆ ನೋಡ್ಬೋದು. ಒಟ್ಟಾಗಿ ಈ ಒಂದು ಮಾನಿಟರಿ ಪಾಲಿಸಿ ಕಮಿಟಿಯಲ್ಲಿ 6 ಸದಸ್ಯರು ಇರ್ತಾರೆ. ಟೋಟಲಾಗಿ 3 ಜನ RBIಯಿಂದ ಬಂದಿರ್ತಾರೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಯಿಂದ. ನೆಕ್ಸ್ಟು 3 ಜನ ಸರ್ಕಾರದಿಂದ ನೇಮಕಗೊಂಡ ಬಾಹ್ಯ ಸದಸ್ಯರು ಇರ್ತಾರೆ. ಟೋಟಲಾಗಿ 6 ಜನ ಇರ್ತಾರೆ. ಎಲ್ಲಪ್ಪ ಅಂತ ಅಂದರೆ ಮಾನಿಟರಿ ಪಾಲಿಸಿ ಕಮಿಟಿಯಲ್ಲಿ. ಗೊತ್ತಿರಬೇಕ್ರಿ ಇವೆಲ್ಲ. ಅಧ್ಯಕ್ಷರು ನೋಡಿ RBI ಗವರ್ನರ್ ಇರ್ತಾರೆ. ಇದರ ಅಧ್ಯಕ್ಷರು ಯಾರಿರ್ತಾರೆ? RBI ಗವರ್ನರ್ ಇರ್ತಾರೆ. ಪ್ರಸ್ತುತ ಅಧ್ಯಕ್ಷರು ನೋಡ್ಬೋದು ಸಂಜಯ್ ಮಲ್ಹೋತ್ರಾ ಅವರಿದ್ದಾರೆ. ಇದು ಕೂಡ ತುಂಬ ಇಂಪಾರ್ಟೆಂಟು. ನೆಕ್ಸ್ಟ್ ನಿರ್ಧಾರ ನೋಡಿ, ಬಹುಮತದ ಆಧಾರದ ಮೇಲೆ ಸಮಾನವಾದ ಮತಗಳಿದ್ದಾಗ ಗವರ್ನರ್ಗೆ ನಿರ್ಣಾಯಕ ಮತ ಅಥವಾ ಕ್ಯಾಸ್ಟಿಂಗ್ ವೋಟ್ ಇರುತ್ತೆ ಮಾನಿಟರಿ ಪಾಲಿಸಿ ಕಮಿಟಿಯಲ್ಲಿ. ಅಂದರೆ 3 ಏನಾದರೂ ಈಕ್ವಲ್ ಪೋಸ್ಟ್ ಇತ್ತು ಅಂತ ಅಂದರೆ ಈಕ್ವಲ್ ಏನಾದರೂ ವೋಟ್ ಬಂದು ಅಂದರೆ ಈ ಒಂದು ಕಮಿಟಿಯಲ್ಲಿ ಏನು ನಿರ್ಧಾರದ ಬಹುಮತ ಏನಿರ್ತಾರೆ ಒಂದು ಗವರ್ನರ್ ಅವರಿಗೆ ನಿರ್ಣಾಯಕ ಮತ ಇರುತ್ತೆ ಅಂತ. ನೆಕ್ಸ್ಟು ಹಣದುಬ್ಬರದ ಗುರಿ ನೋಡಿ 4% ±2% ಅಂತ. ನೋಡಿ 4% ±2% ಇದ್ದರೆ ಅದು ನಾರ್ಮಲ್, ಅಂದರೆ ರಿಪೋ ರೇಟ್ ಕರೆಕ್ಟ್ ಇದೆ ಅಂತ. ಆದರೆ ನಮ್ಮ ಪ್ರೆಸೆಂಟ್ ಈಗ ಎಷ್ಟಿದೆ ಅಂತ ಅಂದರೆ 6.5 ಇದೆ. 2%ಇಂದ 6% ನಡುವೆ ಇರಬೇಕು ಹಣದುಬ್ಬರ ಅಥವಾ ಇನ್ಫ್ಲೇಷನ್ ರೇಟ್, ರೆಪೋ ರೇಟ್ ಏನಿದೆ ಅಷ್ಟಿರಬೇಕು. ಆದರೆ 6.5% ನಮ್ಮ ಒಂದು ಭಾರತದಲ್ಲಿದೆ, ಅದು ಕೂಡ ನಮಗೆ ಗೊತ್ತಿರಬೇಕು. ಈ ಒಂದು ಮಾನಿಟರಿ ಪಾಲಿಸಿ ಕಮಿಟಿ ಏನಿದೆ ಪ್ರತಿ ವರ್ಷಕ್ಕೆ ಕನಿಷ್ಠ 4 ಬಾರಿ ಅಥವಾ 2 ತಿಂಗಳಿಗೊಮ್ಮೆ ಸಭೆಯನ್ನು ನಡೆಸ್ತಾರೆ ಅಂತ. ಇದು ಇವತ್ತಿನ ಒಂದು ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂಥ ಮಾಹಿತಿ. ಓಕೆನಾ. ಈ ರೀತಿಯಾಗಿ ನಿಮಗೆ ಮೇಯ್ನ್ಲಿ ಮಂತ್ಲಿ ಕರೆಂಟ್ ಅಫೇರ್ಸ್ PDF ಬೇಕು ಅಂತ ಅಂದರೆ ಎಲ್ಲರೂ ಕೂಡ ನಾನು ಈಗಾಗಲೇ ಹೇಳಿದೆ, ಇಲ್ಲಿ ನೀವು ಅಮೌಂಟನ್ನು ಸೆಂಡ್ ಮಾಡಿ ಏನಪ್ಪ ಅಂತ PDF ಪಡ್ಕೋಬೋದು. ಓಕೆನಾ. ಸ್ಕ್ಯಾನರ್ ಕೊಟ್ಟಿದ್ದೇನೆ. 1 ತಿಂಗಳ PDFಗೆ 20 ರೂಪಾಯಿ ಕೊಟ್ಟಿದ್ದೇನೆ. ನೆಕ್ಸ್ಟ್ udyogjeevan12@gmail.com ಅಂತಕ್ಕಂಥ ಇಮೇಲ್ ID ಇದೆ. ಇಲ್ಲಿ ಸೆಂಡ್ ಮಾಡಿ ನೀವು
PDF ಅನ್ನು ಪಡ್ಕೊಳ್ಳಿ. ಮೇನ್ ಥಂಬ್ನೇಲ್ ಕ್ವಶನ್ ನೋಡೋಣ. ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಹೊಸದಾಗಿ ವನ್ಯಜೀವಿ ಕಾರಿಡಾರ್ ಸಂರಕ್ಷಣಾ ಪ್ರದೇಶವನ್ನು ಏಪ್ರಿಲ್ 8ರಂದು ಅಧಿಕೃತವಾಗಿ ಘೋಷಣೆ ಮಾಡಲಾಯಿತು ಅಂತ ಕೇಳಿದರೆ ಯಾವಾಗಪ್ಪ ಎಲ್ಲಪ್ಪ ಅಂತಂದರೆ ಚಾಮರಾಜನಗರ ಅಂತ. ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಇವತ್ತಿನ ತರಗತಿ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ.